ಹಲಗೂರು ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಸೇರಿದ ಹಲವು ಗ್ರಾಮಗಳ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಚಾಲನೆ ನೀಡಿದರು. ಹಲಗೂರು ಹೋಬಳಿಯ ಯತ್ತಂಬಾಡಿ, ಬಾಣಸಮುದ್ರ ಗ್ರಾಮಗಳ ರಸ್ತೆ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರು ಕಸಬಾ ಹೋಬಳಿಗೆ ಸೇರಿದ ಅಂತರಹಳ್ಳಿ, ಹುಲ್ಲೇಗಾಲ, ಕೋಡಿಪುರ, ಚೆನ್ನೀಪುರ ಸೇರಿದಂತೆ ಒಟ್ಟು 23 ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ನರೇಂದ್ರ ಸ್ವಾಮಿ, ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಗ್ರಾಮಗಳ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದ್ದು, ಇಂದು 10 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಜೊತೆಗೆ ದನಗೂರು ಗ್ರಾಮದ ಬಳಿ 3 ಕೋಟಿ ವೆಚ್ಚದ ವಿದ್ಯುತ್ ವಿತರಣಾ ಕೇಂದ್ರ ನಿರ್ಮಾಣಕ್ಕೂ ಚಾಲನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಇದೇ ಭಾನುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡ್ಯಕ್ಕೆ ಆಗಮಿಸಲಿದ್ದಾರೆ. ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಸಮಸ್ತ ನಾಡಿನ ಜೊತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳೆಂದು ತಿಳಿಸಿದರು. ಸುಮಾರು 23 ಭೂಮಿ ಪೂಜೆ ಕೆಲವೊಂದು ಗ್ರಾಮಗಳಲ್ಲಿ ಊರೊಳಗಿನ ರಸ್ತೆ ಚರಂಡಿ, ವಿಶೇಷವಾಗಿ ನಮ್ಮ ಕುರಿ ಫಾರ್ಮ್ ಹತ್ರ ಒಂದು MBSS ಸ್ಟೇಷನ್ ಎಲ್ಲವೂ ಸೇರಿ ಸುಮಾರು ಇವತ್ತು ಒಂದು 9 ರಿಂದ 10 ಕೋಟಿಯಷ್ಟು ಅನುದಾನದ ಕಾಮಗಾರಿಯನ್ನು ಇವತ್ತು ಮಾಡ್ತಾರೆ. ವಿಶೇಷವಾಗಿ ಈ ಗ್ರಾಮಕ್ಕೆ ನನ್ನ ಚುನಾವಣೆ ಸಂದರ್ಭದ ಆಶ್ವಾಸನೆ ರೀತಿಯಲ್ಲಿ ಒಂದು ಬೆಂಗಳೂರಿನ ದೇವಸ್ಥಾನ ಹತ್ರ ಒಂದು ಸಮುದಾಯ ಭವನವನ್ನು ಮಾಡಬೇಕಾಗಿದೆ. ಈ ಮುಖ್ಯ ರಸ್ತೆನ ನನ್ನ ಜವಾಬ್ದಾರಿಯಿಂದ ನಾನು ಒಪ್ಪಿಕೊಂಡಿದ್ದೀನಿ. ಅದನ್ನು ಮಾಡೋಕ್ಕಂತ ಊರೊಳಗಿನ ರಸ್ತೆಗೂ ಕೂಡ ಈ 2 ತುರ್ತಾಗಿ ಆಗ್ತವೆ. ಚುನಾವಣೆ ಮುಗಿದ ನಂತರನೇ ಬುದ್ಧಿಗೆ ಬರ್ತೀನಿ. ಬೆಂಗಳೂರಿನ ದೇವಸ್ಥಾನಕ್ಕೆ ನಾನು ವಿಶೇಷವಾಗಿ ಅದನ್ನು ಕೊಡಿಸಿ ನನ್ನನ್ನು ಸೇರಿಸಿ ಮಾಡಿಸ್ಕೊಂಡಿದ್ದೆ. ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೇ 10ನೇ ತಾರೀಕು ಮಂಡ್ಯದ IB ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಬಾಲಕರ ಶಾಲಾ ಕಾಲೇಜು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಗಳ ಒಂದು ಕಾರ್ಯಕ್ರಮ ಮತ್ತು ಹಲವಾರು ಸವಲತ್ತುಗಳನ್ನ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಎಲ್ಲ ತಾಲೂಕುಗಳಿಂದ ಇಡೀ ಜಿಲ್ಲೆಯ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಮೂರ್ತಿ, ಕಾರ್ಯಾಧ್ಯಕ್ಷ ಶಿವಮಾದೇಗೌಡ, RN ವಿಶ್ವಾಸ್, ಯಾಪೇಗೌಡ, ಚಂದ್ರಕುಮಾರ್, CP ರಾಜು, ಅಂಬರೀಶ್, ಚಿಕ್ಕಸ್ವಾಮಿ ಮತ್ತಿತರರು ಈ ವೇಳೆ ಹಾಜರಿದ್ದರು.